ಒಂದು ಯುದ್ಧ ಅನ್ನೋದು ಯಾವ ರೀತಿಯಾಗಿ ಭೀಕರ ದುರಂತ ಅಂತ್ಯಗಳನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಈಗ ನಾನು ಹೇಳುವಂಥ ಒಂದು ವಿಷಯ ಉದಾಹರಣೆ. ಹಲೋ ಸ್ನೇಹಿತರೆ, ಇದು ನಮ್ಮೂರು ಫಾರ್ ಯು ಯೂಟ್ಯೂಬ್ ಚಾನಲ್. ನಿಮ್ಗೆ ಗೊತ್ತಿರ್ಬೋದು, ಎಂಥ ಯುದ್ಧಗಳಾಗಿ ಫಸ್ಟ್ ವರ್ಲ್ಡ್ ವಾರ್ ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಮಹಾಯುದ್ಧಗಳಾಗಿ ಎಷ್ಟು ಜನ ಸತ್ತಿದ್ದಾರೆ, ಎಷ್ಟೆಷ್ಟು ಜನ ಹಾನಿಗೊಳಗಾಗಿ ಅವರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಅನ್ನೋದು ಸಾಮಾನ್ಯವಾಗಿ ನೀವು ಗೊತ್ತಿರುತ್ತೆ. ಹಾಗೇನೇನು ಗಾಜಾ ಪಟ್ಟಿ ಮೇಲೆ ಇಸ್ರೇಲ್ ವಾಯುದಾಳಿ, ಇದರಿಂದ 22 ಜನ ಡೆತ್ ಆಗಿದೆ, ಸತ್ತಿದ್ದಾರೆ. ಹೌದು, ಗಾಜಾ ಸಿಟಿ ಮೇಲೆ ಇಸ್ರೇಲ್ ಸೇನೆಯು ಸೋಮವಾರ ರಾತ್ರಿ ನಡೆಸಿದ ವಾಯುದಾಳಿಗೆ 22 ಜನ ಸತ್ತಿದ್ದಾರೆ. ಬೆಲ್ಜಿಯಂ, ಬ್ರಿಟನ್, ಫ್ರಾನ್ಸ್, ಪೋರ್ಚುಗಲ್, ಲಕ್ಸಂಬರ್ಗ್, ಮಾಲ್ಟಾ ಮತ್ತು ಆಸ್ಟ್ರೇಲಿಯಾ ಹಾಗೂ ಕೆನಡಾ ಸರ್ಕಾರಗಳು ಪ್ಯಾಲೆಸ್ಟೈನ್ಗೆ ರಾಷ್ಟ್ರದ ಮಾನ್ಯತೆ ನೀಡಿದ ಬೆನ್ನಲ್ಲೇ, ಅಂದರೆ ಮಾನ್ಯತೆನ ಎಷ್ಟು ರಾಷ್ಟ್ರಗಳಿಗೆ ಕೊಟ್ಟಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇಸ್ರೇಲ್ ಇನ್ನೊಂದು ಸಾರಿ ಗಾಜಾ ನಗರದ ಮೇಲೆ ದಾಳಿ ನಡೆಸಿದೆ. ಹೌದು, ಸೋಮವಾರ ಸೆಪ್ಟೆಂಬರ್ 22 ವಿಶ್ವಸಂಸ್ಥೆ ಏನಿದೆ 80ನೇ ಸಾಮಾನ್ಯ ಸಭೆ ಆರಂಭಿಸ್ತಾರೆ. ಆ ಒಂದು ಆರಂಭಿಸಿದ ಸಂದರ್ಭದಲ್ಲಿ ಗಾಜಾ ಮೇಲೆ ಇಸ್ರೇಲ್ ನಡೆಸುತ್ತಿರುವ ದಾಳಿ ಹಾಗೂ ಪ್ಯಾಲೆಸ್ಟೈನ್ಗೆ ರಾಷ್ಟ್ರದ ಮಾನ್ಯತೆ ನೀಡುತ್ತಿರುವ ವಿಚಾರದ ಚರ್ಚೆಗೆ ಬರಲಿ ಅಂತ ಕರೀತಾರೆ ಬರಲಿದೆ ಎಂಬ ವರದಿಗಳ ಮಧ್ಯದಲ್ಲಿ ಈ ದಾಳಿ ನಡೆದಿದೆ. ಐರೋಪ್ಯ ಒಕ್ಕೂಟ ಬಹುತೇಕ ರಾಷ್ಟ್ರಗಳು ಪ್ಯಾಲೆಸ್ಟೈನ್ ಪರ ನಿಂತಿರುವುದು ಇಸ್ರೇಲ್ಗೆ ಭಾರಿ ಹಿನ್ನಡೆಯಾಗಿದೆ. ಪ್ಯಾಲೆಸ್ಟೈನ್ ಏನಿದೆ ಇದರ ಬೆನ್ನೆಲುಬಾಗಿ ಕೆಲವೊಂದು ರಾಷ್ಟ್ರಗಳು ನಿಂತ್ಕೊಂಡಿದೆ. ಸೊ ಇದರಿಂದ ಇಸ್ರೇಲ್ಗೆ ಏನಿದೆ ಅದಕ್ಕೆ ತಡ್ಕೊಳಕ್ಕಾಗಿಲ್ಲ. ಇದಕ್ಕೆ ಹಿನ್ನೆಲೆ ಇಸ್ರೇಲ್ಗೆ ಹಿನ್ನಡೆಯಾಗಿದೆ. ಹೌದು, ಈ ಮಧ್ಯದಲ್ಲೇ ಕಳೆದ ಶನಿವಾರದಿಂದ ಇದುವರೆಗೂ ಇಸ್ರೇಲ್ ನಡೆಸಿದ ದಾಳಿಯಲ್ಲಿ ಒಟ್ಟು 60ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು, ಇಸ್ರೇಲ್ ನಡೆಸಿದ ದಾಳಿಗೆ 60 ಜನ ಪ್ಯಾಲೆಸ್ಟೀನಿಯರು ಸತ್ತೋಗಿದ್ದಾರೆ. ಈಗಂತ ಗಾಜಾದ ಆರೋಗ್ಯ ಸಚಿವಾಲಯದಲ್ಲಿ ಹೇಳಿದ್ದಾರೆ, ಕಳೆದ 2 ತಿಂಗಳಿಂದ ಇಸ್ರೇಲ್ ಸೇನೆ ಏನಿದೆ ಕಳೆದ 2 ತಿಂಗಳಿಂದ ಗಾಜಾ ನಗರದ ಮೇಲೆ ಕ್ಷಿಪಣಿ ದಾಳಿಗಳನ್ನ ಮಾಡ್ತಾ ಇದ್ದಾರೆ, ಬಾಂಬ್ಗಳನ್ನ ಹಾಕ್ತಾ ಇದ್ದಾರೆ, ಕ್ಷಿಪಣಿ ಬಾಂಬ್ಗಳನ್ನ ಸುರಿಮಳೆನೆ ಸುರಿಸ್ತಾ ಇದ್ದಾರೆ. ಅದು ಇವಾಗ ಜಾಸ್ತಿ ಮಾಡಿದ್ದಾರೆ. ಇದರ ಪರಿಣಾಮವಾಗಿ ಬಹುತೇಕ ಕಟ್ಟಡಗಳಲ್ಲಿ ಬಹುತೇಕ ಕಟ್ಟಡಗಳು ಏನೇನಿದೆ ಎಲ್ಲ ಪೂರ್ತಿ ಧ್ವಂಸ ಆಗೋಗಿದೆ, ನಿರ್ನಾಮ ಆಗೋಗಿದೆ, ಎಲ್ಲ ಉಂಡಿಸ್ಬಿಟ್ಟಿದ್ದಾರೆ. ಗಾಜಾ ಸಿಟಿಯಲ್ಲಿಂದ ನಿರಾಶ್ರಿತರ ಮಹಾವಲಸೆ ನಡೆಯುತ್ತಿದೆ. ಪ್ಯಾಲೆಸ್ಟೈನ್ನಲ್ಲಿ ಆಲ್ ರಶೀದ್ ಸ್ಟ್ರೀಟ್ ಮೂಲಕ ಗಾಜಾ ಸಿಟಿಯ ದಕ್ಷಿಣ ಭಾಗದತ್ತ ಏನಿದೆ ವಲಸೆ ಹೋಗುತ್ತಿದ್ದಾರೆ ಎಂದು ವರದಿಗಳು ಹೇಳಿವೆ. ಸೊ ಈ ಒಂದು ಯುದ್ಧಗಳಿಂದ ಜನರಿಗೆ ಬೇಸತ್ತೋಗಿ ಅವರಿಗೆ ಭಯ ಹುಟ್ಕೊಂಡು ಇನ್ನು ಇಲ್ಲಿ ಇರೋಕ್ಕಾಗಲ್ಲ, ನಾವಿದ್ರೆ ನಾವು ಕೂಡ ಸಾಯ್ಬೇಕಾಗುತ್ತೆ ಅಂತ ಅಂದ್ಕೊಂಡು ಸೊ ಈ ಒಂದು ಗಾಜಾ ಸಿಟಿ ಏನಿದೆ ಅದನ್ನು ಬಿಟ್ಟು ಬೇರೆ ಕಡೆಗೆ ವಲಸೆ ಹೋಗ್ತಾ ಇದ್ದಾರೆ. ಸೊ ಇದು ಒಂದು ಕಾರಣ ಆಗಿರ್ಬೋದು. ಯಾಕೆಂದರೆ ಅವ್ರಿಗೂ ಬದುಕೋ ಒಂದು ಆಸೆ ಇರುತ್ತೆ, ಎಲ್ಲರಿಗೂ ಅಷ್ಟೇ, ಬದುಕೋ ಆಸೆ ಎಲ್ಲರಿಗೂ ಇರುತ್ತೆ. ಅದಕ್ಕೋಸ್ಕರ ಅವರು ಪ್ರಾಣನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಹೋಗಲೇಬೇಕು. ಹೌದು, ಯಾರೇ ಆಗಿದ್ರು ಇದನ್ನು ಮಾಡ್ತಾಯಿದ್ರು, ಈಗ ಇವರು ಸಹ ಇದನ್ನು ಮಾಡ್ತಾ ಇದ್ದಾರೆ, ಅಷ್ಟೇ, ಇನ್ನೇನಿಲ್ಲ. ಬಾಕಿ ಉಳಿದಿರುವ 48 ಇಸ್ರೇಲ್ ಒತ್ತೆಯಾಳುಗಳು ಪೈಕಿ ಅರ್ಧದಷ್ಟು ಜನರನ್ನು ಬಿಡುಗಡೆ. ಈ ಇಸ್ರೇಲ್ ಒತ್ತೆಯಾಳುಗಳ ಪೈಕಿ ಅರ್ಧದಷ್ಟು ಜನರನ್ನ ಬಿಡುಗಡೆ ಮಾಡಿದೆ. ಅಂದರೆ ಜೈಲಲ್ಲಿ ಹಾಕೊಂಡಿತ್ತು ಏನೋ ಗೊತ್ತಿಲ್ಲ, 48 ಇಸ್ರೇಲ್ ಒತ್ತೆಯಾಳುಗಳು ಏನೋ ಎಲ್ಲ ಇಟ್ಕೊಂಡಿದ್ರೇನೋ 48 ಇಸ್ರೇಲ್ ಒತ್ತೆಯಾಳುಗಳು ಏನಿದೆ ಅವರನ್ನು
ಅವರು ಬಂಧಿಸಿರ್ತಾರೆ. ಆ ಬಂಧಿಸಿದಂಥ ಸಂದರ್ಭದಲ್ಲಿ ಅದರಲ್ಲಿ ಅರ್ಧದಷ್ಟು 48 ಜನರಲ್ಲಿ ಅರ್ಧದಷ್ಟು ಜನರನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಹೀಗೆ ಆದರೆ ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಗಾಜಾದಲ್ಲಿ 60 ದಿನಗಳ ಕದನ ವಿರಾಮ ಘೋಷಿಸಿದೆ. ಇಸ್ರೇಲ್ ಗಾಜಾದಲ್ಲಿ ಯುದ್ಧನ ಒಂದು 60 ದಿನಗಳ ಕಾಲ ನಿಲ್ಲಿಸಿದ್ದಾರೆ. ಈಗ ನಿಲ್ಲಿಸಿದ್ದಾರೆ. ಸೊ ಹೀಗೆ ಅವರು ಯುದ್ಧಗಳನ್ನ ಮಾಡಿ ನಂತರದಲ್ಲಿ ಅವರು ಸಂಧಾನಕ್ಕೆ ಹೋದಾಗ ಈ ಒಂದು ಯುದ್ಧನ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರು ಏನಿದ್ದಾರೆ, ಸೊ ಅವ್ರಿಗೆ ಅಂತ ಒಂದು ಪತ್ರನ ಬರೆದು ಅವ್ರಿಗೆ ಕಳಿಸಿರ್ತಾರೆ. ಅವರು ಇದಕ್ಕೆ ಒಪ್ಪಿಗೆ ನೀಡಬೇಕೋ ಬೇಡವೋ ಅಂತ ಒಂದು ತೀರ್ಮಾನನ ಮಾಡ್ತಾ ಇದ್ದಾರೆ. ಸೊ ಇದಾಗಿತ್ತು ಈ ಒಂದು ಇಸ್ರೇಲ್ ಗಾಜಾ ಮೇಲೆ ನಡೆಸಿದ ದಾಳಿ. ಯುದ್ಧಗಳನ್ನ ಶುರು ಮಾಡೋದು ದೊಡ್ಡದಲ್ಲ, ಸಾವು ನೋವುಗಳು ಆಗುವಂಥದ್ದು ತುಂಬಾ ದೊಡ್ಡದು. ಯುದ್ಧಗಳು ಶುರು ಮಾಡೋದು, ಸಾವು ನೋವುಗಳು ಉಂಟಾಗೋದು ಇದೆಲ್ಲ ಆಗುತ್ತೆ. ಆದರೆ ಮುಂದಕ್ಕೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇದಾಗಿತ್ತು ಇಸ್ರೇಲ್ ಗಾಜಾ ಮೇಲೆ ನಡೆಸಿದಂಥ ದಾಳಿಯಿಂದ ಏನೇನು ಅನಾಹುತ ಆಗಿತ್ತು ಅನ್ನೋದು ಈ ಒಂದು ವಿಡಿಯೋದಲ್ಲಿದೆ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.